ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಭಾಗ್ಯ ಕ್ರಿಯೇಷನ್. ಯಾರ್ಯಾರಾಗೆ ನಮ್ಮ ಚಾನಲ್ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನನ್ನ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡಿ. ನಾನಿವತ್ತು ಮಸಾಲ ರೊಟ್ಟಿ ಮಾಡ್ತಾಯಿದ್ದೀನಿ, ಅಂದರೆ ಅಕ್ಕಿ ರೊಟ್ಟಿನ. ಅದಕ್ಕೆ ನಾನು ಒಂದು 2 ಬೌಲಷ್ಟು ಅಕ್ಕಿ ಹಿಟ್ಟು ತೊಗೊಂಡಿದ್ದೀನಿ. ಅದಕ್ಕೆ ನಾನು ಸೌತೆಕಾಯಿ ಒಂದನ್ನು ತುರಿದಿಟ್ಟಿದ್ದೀನಿ, ಮತ್ತು ಕ್ಯಾರೆಟನ್ನು ತುರಿದಿಟ್ಟಿದ್ದೀನಿ, ಮತ್ತು ಈರುಳ್ಳಿನೂ ಸಣ್ಣ ಕಟ್ ಮಾಡಿ ಎತ್ತಿಟ್ಕೊಂಡಿದ್ದೀನಿ. ಹಸಿರು ಮೆಣಸಿನ್ಕಾಯಿ ಸಣ್ಣ ಕಟ್ ಮಾಡಿದ್ದೀನಿ. ಕೊತ್ತಂಬರಿ ಸೊಪ್ಪು, ಸಬ್ಸಿಗೆ ಸೊಪ್ಪು ಮತ್ತು ಕರಿಬೇವು ಇದನ್ನು ಎಲ್ಲದನ್ನು ಅಷ್ಟೇ ಸಣ್ಣಗೆ ಕಟ್ ಮಾಡಿ ಎತ್ತಿಟ್ಕೊಂಡಿದ್ದೀನಿ. ಇವಾಗ ನಾನು ಅಕ್ಕಿ ಹಿಟ್ಟಿಗೆ ಇದನ್ನೆಲ್ಲದನ್ನು ಹಾಕೋತಾ ಇದ್ದೀನಿ. ಬೆಳಗ್ಗೆ ಹೊತ್ತು ಬ್ರೇಕ್ಫಾಸ್ಟಿಗೆ ಮಕ್ಕಳಿಗೆ ಕಲರ್ಫುಲ್ಲಾಗೂ ಇರಬೇಕು, ಟೇಸ್ಟು ಚೆನ್ನಾಗಿರಬೇಕು. ಮಕ್ಕಳ ತರಕಾರಿ ಎಲ್ಲ ತಿನ್ನಲ್ವಲ್ಲ, ಆವಾಗ ಈ ರೀತಿ ಒಂಥರ ಕಲರ್ಫುಲ್ಲಾಗಿ ಟೇಸ್ಟಿಯಾಗಿ ಮಾಡಿಕೊಟ್ರೆ ತಿಂತಾರೆ. ತುಂಬ ರುಚಿಯಾಗಿರುತ್ತೆ. ಅಕ್ಕಿ ರೊಟ್ಟಿ ನಾವು ಮಾಮೂಲಿ ರೊಟ್ಟಿ ಮಾಡ್ತೀವಿ, ಅದ್ರ ಬದಲು ಈ ರೀತಿ ಮಾಡಿದ್ರೆ ಎಲ್ರಿಗೂ ಖುಷಿಯಾಗುತ್ತೆ, ತಿನ್ನೋಕ್ಕೂ ಇಷ್ಟಪಡ್ತಾರೆ. ಇವಾಗ ನೋಡಿ ಅದನ್ನೆಲ್ಲ ಹಾಕ್ಕೊಂಡು ಇವಾಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕೋತಾ ಇದ್ದೀನಿ. ಮತ್ತು ಇದ್ರ ಜೊತೆಗೆ ನಾನು ತೆಂಗಿನ ತುರಿನೂ ಹಾಕೋತಾ ಇದ್ದೀನಿ. ನಿಮಗೆ ಬೇಕು ಅಂದರೆ ಹಾಕ್ಕೊಳ್ಳಿ, ಇಲ್ಲಾಂದರೆ ಸ್ಕಿಪ್ ಮಾಡ್ಕೊಳ್ಳಿ. ಸ್ವಲ್ಪ ತೆಂಗಿನ ತುರಿ ಇದ್ದರೆ ಟೇಸ್ಟು ಅಕ್ಕಿ ರೊಟ್ಟಿಗೆ ತುಂಬ ಚೆನ್ನಾಗಿರುತ್ತೆ. ಹಾಗಾಗಿ ನಾನು ಇಲ್ಲಿ ಸ್ವಲ್ಪ ಕಾಯಿ ತುರಿನೂ ಹಾಕೋತಾ ಇದ್ದೀನಿ. ಅಂದರೆ ನಮಗೆ ಮಾಮೂಲಿ ರೊಟ್ಟಿ ತಿನ್ನುವಾಗ ಏನಾದರೂ ನೆಂಚಕ್ಕೆ ಬೇಕು ಅಂತ ಅನಿಸುತ್ತೆ. ನೀವು ಈ ರೀತಿ ಮಾಡಿಕೊಂಡ್ರೆ ಆರಾಮಾಗಿ ಒಂದು ಸ್ವಲ್ಪ ತುಪ್ಪ ಇದ್ದರೆ ಸಾಕು, ಆರಾಮಾಗಿ ರೊಟ್ಟಿ ತಿನ್ಕೋಬೋದು. ಅಷ್ಟು ಟೇಸ್ಟಿಯಾಗಿರುತ್ತೆ. ಮಕ್ಕಳಿಗಂತೂ ಸಖತ್ತು ಇಷ್ಟ ಆಗುತ್ತೆ, ಮತ್ತು ಎಲ್ದಿ ಕೂಡ ಹೌದು. ಹಾಗಾಗಿ ಇವಾಗ ನೋಡಿ ಉಪ್ಪು ಎಲ್ಲ ಇಂಗ್ರೀಡಿಯೆಂಟ್ಸ್ನ ಕಟ್ ಮಾಡಿ ಎಲ್ಲ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಾದಮೇಲೆ ನಾನಿಲ್ಲಿ ಸ್ವಲ್ಪ ಉಗುರು ಬೆಚ್ಚಗಿನ ನೀರಲ್ಲಿ ಕಲಿಸ್ತಾ ಇದ್ದೀನಿ. ನೀವು ಹಾಗೆ ಕೋಲ್ಡ್ ವಾಟ್ರಲ್ಲೂ ನೀವು ಕಲಿಸ್ಬೋದು. ಇಲ್ಲಿ ಸೌತೆಕಾಯಿ ಮತ್ತು ಕ್ಯಾರೆಟ್ ಎಲ್ಲ ತುರಿದಾಕಿರೋದ್ರಿಂದ ಸ್ವಲ್ಪ ನಾವು ನೀರನ್ನು ನೋಡಿಕೊಂಡು ಕಲಿಸ್ಬೇಕಾಗುತ್ತೆ. ಏಕೆಂದರೆ ಸೌತೆಕಾಯಿ ಎಲ್ಲ ನೀರು ಬಿಟ್ಕೊಬಿಡುತ್ತಲ್ವ, ಹಾಗಾಗಿ ತುಂಬ ತೆಳುವಾಗಿ ಹೋಗ್ಬಿಡುತ್ತೆ. ಅದ್ರ ಬದಲು ನಾವು ನೋಡಿಕೊಂಡು ಸ್ವಲ್ಪ ನೀರು ಹಾಕ್ಕೊಂಡು ಕಲಿಸ್ಕೊಂಡ್ರೆ ನಮಗೆ ರೊಟ್ಟಿ ತಟ್ಟೋದಕ್ಕೂ ಚೆನ್ನಾಗಿ ಬರುತ್ತೆ, ಮತ್ತು ರೊಟ್ಟಿನೂ ಅಷ್ಟೇ ಸ್ಮೂತಾಗಿ ಚೆನ್ನಾಗಿರುತ್ತೆ. ಹಾಗಾಗಿ ಇವಾಗ ನೋಡಿ ನಾನು ಸ್ವಲ್ಪ ಉಗುರು ಬೆಚ್ಚಗಿರೋ ನೀರಲ್ಲಿ ಎಲ್ಲ ನೀಟಾಗಿ ಕಲಸಿಟ್ಕೊಂಡಿದ್ದೀನಿ. ಇವಾಗ ಲಾಸ್ಟಲ್ಲಿ ಒಂದು ಸ್ಪೂನು ಎಣ್ಣೆನ ಹಾಕ್ಬಿಟ್ಟು ಸ್ವಲ್ಪ ಮಿಕ್ಸ್ ಮಾಡಿಬಿಟ್ಟು ಎತ್ತಿಟ್ಕೊಳ್ಳೋಣ. ಇದು ಆಟೋಮೆಟಿಕ್ಕು ಬೇಗನೆ ಮಾಡಿಬಿಡ್ಬೋದು, ಕಲಸೇನು ಇಡಬೇಕು ಆ ಥರ ಏನಿಲ್ಲ. ಈ ರೊಟ್ಟಿ ಕಲಸಿದ ತಕ್ಷಣವೇ ಮಾಡ್ಕೋಬೋದು, ತುಂಬಾ ಟೇಸ್ಟಿಯಾಗಿರುತ್ತೆ. ಇವಾಗ ನೋಡಿ ನಾನು ಕಲಿಸ್ಬಿಟ್ಟು ಇವಾಗ ಗ್ಯಾಸ್ ಹಚ್ಚಿ ಒಂದು ತವಾನ ಇಟ್ಕೋತಾ ಇದ್ದೀನಿ. ನೀವು ತವಾನಾದರೂ ಇಟ್ಕೋಬೋದು, ಅಟ್ಲೀಸ್ಟು ರೊಟ್ಟಿ ಮಾಡೋದಕ್ಕೆ ಬೇರೆ ತವಾಗಳು ಸಿಗುತ್ತೆ, ಆ ಥರ ಬೇಕಾದ್ರೂ ನೀವು ಇಟ್ಕೋಬೋದು. ನಾನು ಇದು ರೊಟ್ಟಿ ಮಾಡೋದಕ್ಕೆ ಕಾಯಮಾಗಿ ಇಟ್ಕೊಂಡಿದ್ದೀನಿ. ಹಾಗಾಗಿ ಇದನ್ನು ಇಟ್ಕೊಂಡು ಇವಾಗ ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ಈರುಳ್ಳಿಲಿ ಚೆನ್ನಾಗಿ ತವಾನು ತಿಕ್ಕಬೇಕು, ಇಲ್ಲ ಅಂದರೆ ಅದು ರೊಟ್ಟಿ ಕೆಲವು ಬರೋದೇ ಇಲ್ಲ, ಅಂಟ್ಕೊಂಡ್ಬಿಡುತ್ತೆ ತುಂಬಾ. ಹಾಗಾಗಿ ನಾನು ಇಲ್ಲಿ ಈರುಳ್ಳಿನ ಎಣ್ಣೆ ಹಾಕ್ಕೊಂಡು ಚೆನ್ನಾಗಿ ತವಾನ ಉಜ್ತಾ ಇದ್ದೀನಿ. ಹಂಗೆ ಉಜ್ಜಿದ್ರೆ ನೀಟಾಗಿ ರೊಟ್ಟಿ ಕ್ಲೀನಾಗಿ ಬರುತ್ತೆ. ಹಾಗಾಗಿ ಇವಾಗ ತವ ಕಾಯೋದ್ರೊಳಗೆ ನಾವಿಲ್ಲಿ ರೊಟ್ಟಿನ ತಟ್ಬಿಡೋಣ. ಇವಾಗ ಅದಕ್ಕೆ ನಾನು ಒಂದು ಬಟರ್ ಪೇಪರ್ ತೊಗೊಂಡಿದ್ದೀನಿ. ಯಾಕೆಂದರೆ ಇದು ಸ್ವಲ್ಪ ತೆಳುವಾಗಿ ಮಾಡೋದ್ರಿಂದ ಹಿಟ್ಟಾಕಿ ನಾನು ತಟ್ಟಲ್ಲ. ನಂದು ಹಿಂದಿನ ವಿಡಿಯೋಗಳಲ್ಲಿ ಅಕ್ಕಿ ಹಿಟ್ಟು ಹಾಕ್ಬಿಟ್ಟು ಡೈರೆಕ್ಟು ಹಾಗೆ ತಟ್ಟೋದನ್ನು ತೋರಿಸಿದ್ದೀನಿ. ಈಗ ಮಸಾಲೆ ರೊಟ್ಟಿ ಅಂದರೆ ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ಈ ರೀತಿ ತಟ್ಟಬೇಕು, ಏಕೆಂದರೆ ತುಂಬ ತೆಳುವಾಗಿ ಎಷ್ಟು ತೆಳುವಾಗಿ ಬೇಕಾದರೂ ತಟ್ಕೋಬೋದು. ಹಾಗಾಗಿ ಇವಾಗ ಬಟರ್ ಪೇಪರ್ಗೆ ಎಣ್ಣೆನ ಹಾಕ್ಬಿಟ್ಟು ನಿಮಗೆ ಎಷ್ಟು ದೊಡ್ಡದಾಗಿ ಬೇಕು ಎಷ್ಟು ಚಿಕ್ಕದಾಗಿ ಬೇಕು ಅಂತ ನೋಡಿಕೊಂಡು ಅಷ್ಟು ಉಂಡೆ ತೊಗೊಂಡು ನೀವು ಈ ರೀತಿ ತಟ್ಟಬೇಕು ನೀಟಾಗಿ. ಕೈಗೆ ಸ್ವಲ್ಪ ಏನಾದರೂ ಅಂಟಿತು ಅಂತಂದರೆ ನೀವು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಈ ರೀತಿ ತೆಳ್ಳಗೆ ಎಷ್ಟು ತೆಳ್ಳಗೆ ಬೇಕಾದರೂ ನೀವು ತೊಟ್ಕೋಬೋದು, ತೊಂದರೆ ಇಲ್ಲ. ಬಾಳೆ ಎಲೆ ಇದ್ದರೆ ಬಾಳೆ ಎಲೆ ಅಥವಾ ಈ ರೀತಿ ಶೀಟ್ಸು ಸಿಗುತ್ತೆ, ಬೇರೆ ರೊಟ್ಟಿ ಮಾಡೋದಕ್ಕೆ ಶೀಟ್ಸ್ ಸಿಗುತ್ತೆ, ಅದನ್ನು ತೊಗೊಂಡು ನೀವು ಮಾಡ್ಬೋದು. ಎಷ್ಟು ತೆಳುವಾಗಾದರೂ ಮಾಡ್ಕೊಂಡು ತಿನ್ಬೋದು, ತುಂಬ ಚೆನ್ನಾಗಿರುತ್ತೆ. ಬಿಸಿ ಬಿಸಿ ರೊಟ್ಟಿಗೆ ಸ್ವಲ್ಪ ತುಪ್ಪ ಹಾಕ್ಕೊಂಡು ತಿಂದ್ರೂ ಅಷ್ಟು ಟೇಸ್ಟಿಯಾಗಿರುತ್ತೆ. ಇದು ಬೇರೆ ಏನು ಬೇಡವೇ ಬೇಡ, ಚಟ್ನಿ ಆದರೂ ಓಕೆ. ನಾನಿಲ್ಲಿ ಪಲ್ಯ ಮಾಡಿದ್ದೆ, ಬಟ್ಟು ಹಾಗೇ ತಿನ್ನೋಕ್ಕೆ ಇನ್ನೂ ಚೆನ್ನಾಗಿತ್ತು, ಬಿಸಿ ಬಿಸಿ ಬಂತು. ಇವಾಗ ನೋಡಿ ತವಾನು ಕಾಯ್ದಿದೆ. ಈಗ ಇನ್ನೊಂದು ಸಲ ಈರುಳ್ಳಿನ ಎಲ್ಲ ಉಜ್ಜಿಬಿಟ್ಟು ಇವಾಗ ರೊಟ್ಟಿನ ತಟ್ಟಿರೋದನ್ನ ಇವಾಗ ಹಾಕೋಣ.
ಏಕೆಂದರೆ ಈರುಳ್ಳಿ ಚೆನ್ನಾಗಿ ತವಾಗೆ ಸವರಿದಷ್ಟು ನಮಗೆ ಅದು ರೊಟ್ಟಿ ಚಪಾತಿ ಇಂಥದ್ದೆಲ್ಲ ನೀಟಾಗಿ ಬರುತ್ತೆ. ಹಾಗಾಗಿ ಇವಾಗ ನೋಡಿ ನಾನು ತಟ್ಟಿದ್ನಲ್ಲ ಆ ಬಟರ್ ಪೇಪರ್ ಅದನ್ನು ಆ ತವ ಮೇಲೆ ಹಾಕ್ತಾಯಿದ್ದೀನಿ. ಏಕೆಂದರೆ ಎತ್ಬಿಟ್ಟು ಹಾಕೋಕ್ಕಾಗಲ್ಲ, ಎಲ್ಲ ಸುಟ್ಟೋಗ್ಬಿಡುತ್ತೆ, ಕಟ್ಟಾಗಿಬಿಡುತ್ತೆ. ಹಾಗಾಗಿ ಇವಾಗ ನೋಡಿ ಹಾಕ್ಬಿಟ್ಟು ಸ್ವಲ್ಪ ನಿಧಾನಕ್ಕೆ, ಅಂದರೆ ಸ್ಟಾರ್ಟಿಂಗ್ ಸ್ವಲ್ಪ ಎಣ್ಣೆ ಹಾಕಿರ್ತೀವಲ್ವ, ಹಾಗಾಗಿ ಅದು ಬಿಡೋದು ಸ್ವಲ್ಪ ಕಷ್ಟ ಆಗುತ್ತೆ. ಸ್ವಲ್ಪ ಬಿಟ್ಬಿಟ್ಟು ನಿಧಾನಕ್ಕೆ ಈ ರೀತಿ ಎತ್ಕೋಬೇಕು. ಒಂದೇ ಸಲ ಎತ್ಬಿಟ್ರೆ ಅದು ಕಟ್ಟಾಗಿ ಹೋಗ್ಬಿಡುತ್ತೆ, ರೊಟ್ಟಿ ಬರೋಲ್ಲ. ಹಾಗಾಗಿ ಸ್ಟಾರ್ಟಿಂಗಲ್ಲಿ ಆ ರೀತಿ ಆಗುತ್ತೆ ಬಟರ್ ಪೇಪರಲ್ಲಿ. ನಿಮಗೆ ಶೀಟ್ ಸಿಕ್ಕೋದಲ್ಲೂ ಅಷ್ಟೇ ಸ್ವಲ್ಪ ಎಣ್ಣೆ ಕೆಳಗಡೆ ಜಾಸ್ತಿ ಹಾಕ್ಕೊಂಡು ನೀವು ತಟ್ಟಬೇಕಾಗುತ್ತೆ. ಇವಾಗ ನೋಡಿ ಚೆನ್ನಾಗಿ ಬೇಯಿಸ್ಕೋಬೇಕು ಈ ರೀತಿ, ಎರಡು ಕಡೆಯಲ್ಲೂ ಉಲ್ಟಾ ಮಾಡಿಕೊಂಡು ಈ ರೀತಿ ಚೆನ್ನಾಗಿ ಬೇಯಿಸ್ಕೋಬೇಕು. ಅಂದರೆ ಅತಿನೂ ಬೇಯಿಸಬಾರ್ದು, ಸಿಹಿಯಂಗೆಲ್ಲ ಒಂದು ಮೀಡಿಯಮ್ಮಲ್ಲಿ ಬೇಯಿಸ್ಕೊಂಡ್ರೆ ಸಾಕು. ಏಕೆಂದರೆ ನಮಗೆ ಅದರೊಳಗಿರೋ ವೆಜಿಟೇಬಲ್ ಎಲ್ಲ ನಮಗೆ ತೀರಾ ಬೆಂದೋದ್ರೂ ಚೆನ್ನಾಗಿರಲ್ಲ. ಒಂದು ಮೀಡಿಯಮಲ್ಲಿ, ಏಕೆಂದರೆ ತುರಿದಾಕಿರೋದ್ರಿಂದ ಬೇಯ್ಕೊಳ್ಳುತ್ತೆ. ಟೇಸ್ಟು ಅಷ್ಟೇ ತುಂಬ ಚೆನ್ನಾಗಿರುತ್ತೆ, ಹೆಲ್ತಿಗೂ ಒಳ್ಳೆಯದು. ಬೆಳಗ್ಗೆ ಮಕ್ಕಳಿಗೆ ಈ ರೀತಿ ಮಾಡಿಕೊಡೋದ್ರಿಂದ ಅವ್ರಿಗೂ ಇಷ್ಟ ಆಗುತ್ತೆ. ಒಂದು ಕಲರ್ಫುಲ್ಲಾಗಿದೆ ಅಂತ ತಿನ್ಕೊತಾರೆ, ಮತ್ತು ಹೆಲ್ತಿಗೂ ತುಂಬಾ ಒಳ್ಳೆಯದು. ಈ ರೀತಿ ಒಂದು ಸಲ ಟ್ರೈ ಮಾಡಿ. ನಾನು ಸ್ವಲ್ಪ ಪನ್ನೀರ್ ಪಲ್ಯ ಮಾಡ್ಕೊಂಡಿದ್ದೆ, ಸಖತ್ತು ಚೆನ್ನಾಗಿತ್ತು ಕಾಂಬಿನೇಷನ್ ಅಂತೂ. ಎಲ್ರಿಗೂ ಇಷ್ಟ ಆಯಿತು ನಮ್ಮ ಮನೇಲಿ. ಹೀಗೆ ನಮ್ಮ ಚಾನಲ್ನ ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.